ಥ್ಯಾಂಕ್ ಯು ರಕ್ಷಿತಾ ಸಿನಿಮಾ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಸೊ ಹೇಳಿ, ನಮ್ಮ ಸಿನಿಮಾ ನೋಡಿದ್ದೀರಾ? ಹೌದು, ನನಗೆ ನಿಮ್ಮ ಸಿನಿಮಾ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಓಕೆ, ಈ ಪಿಕ್ಚರಿಂದ ಆ್ಯಕ್ಚುಲಿ ವೈಫುದು ವ್ಯಾಲ್ಯೂ ಉಂಟು, ಗೊತ್ತುಂಟಾ ನಿಮಗೆ? ಒಂದು ವೈಫುದು, ಹೆಂಡತಿದು, ಪಾರ್ಟ್ನರ್ದು ವ್ಯಾಲ್ಯೂ ಗೊತ್ತಾಗುತ್ತೆ. ಓಕೆ, ನಾವು ಹೇಳ್ತೀವಿ ನಮಗೆ ಬಿರಿಯಾನಿ ಆ್ಯಕ್ಚುಲಿ ತಿನ್ನಲಿಕ್ಕೆ ಬಿರಿಯಾನಿ ತಿಂತೀವಿ ನಾವು, ಬಟ್ ಹೇಗೆ ಕೂಡ ಆಗಲಿ ಒಂದು ಬಿರಿಯಾನಿ ಜಾಸ್ತಿ ಟೈಮ್ ನಮಗೆ ತಿನ್ನಲಿಕ್ಕೆ ಆಗಲ್ಲ. ಅಂದರೆ ಎಷ್ಟು ಬಿರಿಯಾನಿ ತಿಂದರೆ ಕೂಡ ನಮಗೆ ಒಂದು ಹೊಟ್ಟೆ ಸ್ಯಾಟಿಸ್ಫೈ ಮಾಡೋದು ದಾಲ್ ರೈಸೇ. ಓಕೆ, ಸೊ ದಾಲ್ ರೈಸ್ ನಮ್ಮ ಹೆಂಡತಿ ಅಂತ ನಾನು ಹೇಳ್ತೀನಿ. ಓಕೆ, ಬಿರಿಯಾನಿ ನಾವು ಸ್ವಲ್ಪ ಒಳಗೆ ಹೋಗ್ತೀವಿ, ಅದೇ ಬಟ್ ಅದೇ ಆ್ಯಕ್ಚುಲಿ ಹೊಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಆ್ಯಕ್ಚುಲಿ. ಓಕೆ, ಅದೇ ಗೊತ್ತಾಯ್ತಾ ನಿಮಗೆ? ಸ್ಯಾಟಿಸ್ಫೈ ಅಂತಲ್ಲ, ಅದು ಜೀವಕ್ಕೆ ಕೂಡ ಒಳ್ಳೆ ನೆಮ್ಮದಿಗೆ ಕೂಡ ಸಿಗುತ್ತೆ, ಆ್ಯಂಡ್ ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ಓಕೆ, ಸೊ ತುಂಬ, ಆ್ಯಂಡ್ ನನಗೆ ಕಾಮಿಡಿ ಕೂಡ ಆಯಿತು. ನನಗೆ ಆ್ಯಕ್ಚುಲಿ ನಾವು ಹೇಗೆ ಒಂದು ಫ್ರೆಂಡ್ಸ್ ಜೊತೆಗೆ ಮಾತಾಡಿ ಬರ್ತೀವಿ, ನಾವು ಮಾತಾಡುವಾಗ ನ್ಯಾಚುರಲ್ ಆಗಿ ಒಂದು ನಾನ್ ವೆಜ್ ಟಾಕ್ಸ್ ಎಲ್ಲ ಇರುತ್ತೆ, ಅದೇ ಗೊತ್ತುಂಟಲ್ವಾ? ಸೊ ಈ ಪಿಕ್ಚರಲ್ಲಿ ಕೂಡ ಹಾಗೇನೇ ಇತ್ತು, ನ್ಯಾಚುರಲ್ ಆಗಿ ಪಿಕ್ಚರ್ ಇತ್ತು. ಲೈಕ್ ಹೇಗೆ ನಾವು ಒಂದು ಹೊಳಗೆ ಇರ್ತೀವಿ ಹಾಗೇ ಒಂದು ಪಿಕ್ಚರ್ ನೀವು ತೋರಿಸ್ಕೊಟ್ಟಿದ್ದೀರಾ. ಆ್ಯಂಡ್ ವೈಫಿಗೆ ಒಂದು ಹೆಂಡತಿಗೆ ಒಂದು ವ್ಯಾಲ್ಯೂ ಮಾಡಿ, ಅಂದರೆ ಒಂದು ವ್ಯಾಲ್ಯೂ ಇದೆ ಮಾಡಿದ್ದೀರಲ್ವ, ಗೊತ್ತುಂಟಾ? ಫೀಲ್ ಆಯಿತು, ಅದೇ ವ್ಯಾಲ್ಯೂ ಫೀಲ್ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೀನು ಬಂದಿದ್ದಕ್ಕೆ ಥ್ಯಾಂಕ್ ಯು. ಸೊ ಮಂಗಳೂರಿಂದಲೇ ರಕ್ಷಿತಾ ನಮ್ಮ ಫ್ರೆಂಡು. ಸೊ ಅವ್ರು ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಬಂದು ನಮ್ಮ ಸಪೋರ್ಟ್ ಮಾಡಿದೆ, ತುಂಬ ಥ್ಯಾಂಕ್ ಯು. ಸೊ ನೀವು ಎಲ್ಲ, ನೀನು ವೆಜ್ಜಾ ನಾನ್ ವೆಜ್ಜಾ? ನಾನು ವೆಜ್ ಕೂಡ ನಾನ್ ವೆಜ್ ಕೂಡ. ಓಕೆ, ಸೊ ನಮ್ಮ ಸಿನಿಮಾ ನಾನ್ ವೆಜ್ ರಿಲೀಸ್ ಆಗಿದೆ. ರಕ್ಷಿತಾ ಶೆಟ್ಟಿ ಕೂಡ ಸಿನಿಮಾ ನೋಡಿದ್ದಾರೆ, ಅವರು ಎಂಜಾಯ್ ಮಾಡಿದ್ದಾರೆ. ನೀವು ಕೂಡ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ತುಂಬ ಫನ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ನಮ್ಮದು. ಸೊ ನೀವು ನೋಡಿ ನಮ್ಗೆ ತಿಳಿಸಿ ಹೇಗೆ ಅನ್ಸ್ತಂತ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿದ್ದಕ್ಕೆ. ಥ್ಯಾಂಕ್ ಯು ರಕ್ಷಿತಾ. ಸೊ ಥ್ಯಾಂಕ್ ಯು. ಎಲ್ಲರಿಗೆ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ ಮೂವಿ ತುಂಬ ಚೆನ್ನಾಗುಂಟು, ನನಗಂತೂ ಇಷ್ಟ ಆಯಿತು. ಅಂದರೆ ಮೂವಿಯಲ್ಲಿ ಒಂದು ಮೀನಿಂಗ್ ಸಹ ಉಂಟು, ಕಾಮಿಡಿ ಸಹ ಉಂಟು, ಎರಡು ಮಿಕ್ಸ್ ಆಗಿದೆ. ಈಗಿನ ಯೂತ್ಸಿಗೆ ಮೇಯ್ನ್ ಆಗಿ ಅದೊಂದು ಇನ್ಫಾರ್ಮೇಷನ್ ಕೊಡುವ ಥರ ಇತ್ತು. ಸ್ಟಾರ್ಟಿಂಗ್ ಕಾಮಿಡಿ ಹೋದರೂ ಸಹ ಒಂದು ಲಾಸ್ಟ್ ಎಟ್ ದ ಎಂಡ್ ಆಫ್ ದಿ ಮೂವಿ ಒಂದು ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ. ಅಂದರೆ ಅವರು ನನಗೆ ತುಂಬ ಇಷ್ಟ ಆದ ಸೀನ್ ಅಂದರೆ ಅವ್ರು ಆಫ್ಟರ್ ರಿಯಲೈಸ್ ಆಯ್ತಲ್ವ ಅವರಿಗೆ ಈ ಥರ ಮಾಡೋದು ರಾಂಗ್, ಮತ್ತು ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಹೇಳಿದ್ರಲ್ವ, ಆ ಒಂದು ಸೀನ್ ನನಗೆ ತುಂಬ ಇಷ್ಟ ಆಯಿತು. ಓವರ್ ಆಲ್ ಮೂವಿ ಇಸ್ ವೆರಿ ಗುಡ್. ನೀವೆಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಕ್ಯಾರೆಕ್ಟರ್ ಮದನ್ ಅವ್ರದ್ದಾಗಿರ್ಬೋದು, ಅಥವಾ ನನಗೆ ಮರ್ತೋಯ್ತು ಸ್ವಲ್ಪ ಕ್ಯಾರೆಕ್ಟರ್, ಅವ್ರು ಮತ್ತೊಬ್ಬರು ಇದ್ರಲ್ವ ಫೋಟೋಗ್ರಾಫರ್ ಆಗಿ ಇದು ಮಾಡ್ತಿದ್ರಲ್ಲ, ಅವ್ರದ್ದು ಕ್ಯಾರೆಕ್ಟರ್ ಆಗಿರ್ಬೋದು. ಮೇಯ್ನಾಗಿ ಮದನ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದರು ಅವರು. ಸದಾನಂದ ಕ್ಯಾರೆಕ್ಟರ್, ಮದನ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು. ಅಂದರೆ ಅವ್ರದ್ದು ಆ್ಯಕ್ಟಿಂಗ್ ತುಂಬ ನ್ಯಾಚುರಲ್ ಅಂತ ಅನಿಸ್ತು, ಏನು ಅಷ್ಟು ಓವರ್ ಆ್ಯಕ್ಟಿಂಗ್ ಏನಿರಲಿಲ್ಲ. ನಾವು ಈಗ ಮಲಯಾಳಂ ಫಿಲ್ಮ್ಸಲ್ಲೆಲ್ಲ ನೋಡ್ತೀವಲ್ಲ ಒಂದು ನ್ಯಾಚುರಲ್ ಆ್ಯಕ್ಟಿಂಗ್, ಆ ಥರ ನನಗೆ ಫೀಲ್ ಆಯಿತು. ಥ್ಯಾಂಕ್ ಯು. ಮೂವಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಆದರೆ ಎಲ್ಲ ಕಡೆ ಹೇಳಿದೆ ಅದೇ, ಏನು ವಿಷಯ ಏನಂದರೆ ನಾನ್ ವೆಜ್ ಸಿನಿಮಾ ಅಲ್ಲ, ಇದು ವೆಜ್ ಸಿನಿಮಾ, ಪ್ಯೂರ್ ವೆಜ್ ಸಿನಿಮಾ. ಸೊ ಎಲ್ಲರ ಅಭಿನಯ ತುಂಬ ಅದ್ಭುತವಾಗಿದೆ. ಅಥರ್ವ ಪ್ರಕಾಶ್ ಆಗಿರ್ಬೋದು, ನಮ್ಮ ಪ್ರಕಾಶ್ ತುಮನಾಡ್ ಸರ್ ಆಗಿರ್ಬೋದು, ವಿಸ್ಮಯ್ ವಿನಾಯಕ್ ಆಗಿರ್ಬೋದು, ಪ್ರತಿಯೊಬ್ಬರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸೊ ಫ್ಯಾಮಿಲಿ ಓರಿಯೆಂಟೆಡ್ ಅಲ್ಲ ಅಂತ ಅಂದ್ಕೋಬೇಡಿ. ಎಲ್ರಿಗೂ ಅದೇ ವಿಷಯ, ಲೈಫಲ್ಲೂ ಒಂದು ಮೊಮೆಂಟಲ್ಲಿ ಈ ಪಾರ್ಟ್ ಹೋಗಿರುತ್ತೆ. ಪ್ರತಿಯೊಬ್ಬರು ಯೂತ್ಸ್ ಯಂಗ್ಸ್ಟರ್ಸ್ ಜೀವನದಲ್ಲಿ ಒಂದು ಈ ಫೇಸ್ ಹೋಗಿರುತ್ತೆ. ಸೊ ಹಾಗೆ ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ನ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಈ ವೀಕೆಂಡ್ನ ಹಾಗೆ ಟೈಮ್ ಪಾಸ್ ಮಾಡಬೇಡಿ, ಸಿನಿಮಾ ಥಿಯೇಟ್ರಿಗೆ ಬನ್ನಿ, ನಾನ್ ವೆಜ್ ಸಿನಿಮಾನ ನೋಡಿ. ನನಗೆ ಅಥರ್ವ ಪ್ರಕಾಶ್ ಮತ್ತು ಪ್ರಕಾಶ್ ತುಮನಾಡ್ ಸರ್ ಆ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮೈಲ್ಡಾಗಿದೆ, ಇಂಪಾಗಿದೆ, ಬನ್ನಿ ನೋಡಿ. ಎರಡು ವೆಜ್ ನಾನ್ ವೆಜ್ ಎರಡು. ಇವಾಗ ತಾನೇ ನಾನ್ ವೆಜ್ ಮೂವಿ ನೋಡ್ಕೊಂಡು ಬಂದ್ವಿ. ಇದು ವೆಜ್ಜು ನಾನ್ ವೆಜ್ಜು ತಿನ್ನುವ ಎಲ್ಲರೂ ನೋಡ್ಬೋದಾದ ನಾನ್ ವೆಜ್ ಇದು. ಯಾಕಂತಂದರೆ ಸಿನಿಮಾದ ಟೈಟಲ್ ಕೇಳಿದ ತಕ್ಷಣ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಯಾಕಂದರೆ ನನ್ನ ಫ್ರೆಂಡ್ ಸರ್ಕಲ್ನಲ್ಲೂ ಕೆಲವರು ಈ ಸಿನಿಮಾಗೆ ಕನೆಕ್ಟೆಡ್ ಇರೋದ್ರಿಂದ ಫೋನ್ ಮಾಡಿ ಕೇಳೋರು, ಫ್ಯಾಮಿಲಿ ಕರ್ಕೊಂಡು ಹೋಗ್ಬೋದಾ, ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದಾ ಅಂತ. ಕಡ್ಡಾಯವಾಗಿ ಫ್ಯಾಮಿಲಿ ಜೊತೆಗೆ ಮತ್ತು ಮಕ್ಕಳ ಜೊತೆಗೆ ಬರಬೇಕಾದ ಸಿನಿಮಾ. ಯಾಕೆ ಅಂತಂದರೆ ಒಂದು ಮೆಸೇಜನ್ನು ಹಾಸ್ಯಾಸ್ಪದವಾಗಿ ಎಷ್ಟು ಚೆನ್ನಾಗಿ ಕೊಡ್ಬೋದು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಒಬ್ಬ ಇವತ್ತಿನ ಜನ್ರೇಷನ್ನ ಯುವಕರಲ್ಲಿ ಮತ್ತು ಹುಡುಗರಲ್ಲಿ ಇರುವಂತಹ ಒಂದು ಆಸಕ್ತಿ ಏನಿರುತ್ತೆ, ಆ ಆಸಕ್ತಿ ಎಷ್ಟು ಕೆಟ್ಟದು ಮತ್ತು ಆ ಆಸಕ್ತಿಯಿಂದಾಗಿ ಸಂಬಂಧಗಳು ಎಷ್ಟು ಹಾಳಾಗುತ್ತೆ. ಜೀವನ ಸರಿ ಮಾಡ್ಕೋಬೇಕು ಅಂತಂದರೆ ಆ ತರಹದ ಆಸಕ್ತಿಗಳಿಂದ ಎಷ್ಟು ದೂರ ಇರಬೇಕು ಅನ್ನೋದನ್ನು
ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಅಥರ್ವ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಸ್ಕ್ರೀನ್ ಮೇಲೆ. ಹಾಗೆ ಪ್ರಕಾಶ್ ತುಮ್ಮಿನಾಡು ಅವರ ಆ್ಯಕ್ಟಿಂಗ್ ಸೆಕೆಂಡ್ ಹಾಫ್ನಲ್ಲಿ ಅದ್ಭುತವಾಗಿದೆ. ಒಂದು ಅದ್ಭುತವಾದ ಮೆಸೇಜ್ ಕೊಟ್ಟಿದ್ದಾರೆ. ಇಡೀ ಸಿನಿಮಾದ ಟ್ರ್ಯಾಕ್ನಲ್ಲಿ ಸೂರಜ್ ಶೆಟ್ಟಿ ಅವರು ಬರೆದಿರುವ ಲೈನ್ ಮತ್ತು ಆ ಕಾಮಿಡಿಯ ಪಂಚ್ಗಳೇನಿದೆ ಅದು ನಿಜಕ್ಕೂ ಕನೆಕ್ಟ್ ಆಗುತ್ತೆ. ಥಿಯೇಟ್ರಲ್ಲಿ ಬಿದ್ದು ಬಿದ್ದು ನಗ್ಸುತ್ತೆ. ಆ್ಯಂಡ್ ಎಂಡ್ ಆಫ್ ದ ಡೇ ಸಿನಿಮಾ ಮುಗಿಸಿ ಹೊರಗಡೆ ಬರಬೇಕಾದ್ರೆ ಒಂದು ಫೀಲ್ ಗುಡ್ ಮೂವಿ ಫೀಲ್ ಇರುತ್ತೆ. ಸೊ ಒಂದು ಖುಷಿಯಾಗಿ ಅಂದರೆ ಸಿನಿಮಾದ ಮಧ್ಯದಲ್ಲಿ ನಗಿಸೋದ್ರ ಜೊತೆಗೆ ಎಮೋಷ್ನಲಿ ನಮ್ಮನ್ನು ಕನೆಕ್ಟ್ ಆಗೋದ್ರ ಜೊತೆಗೆ ಸಿನಿಮಾ ಮುಗಿಸುವಾಗ ಖುಷಿಯಾಗಿ ಸಂತೋಷವಾಗಿ ಒಂದು ಮೆಸೇಜನ್ನು ಕೊಟ್ಟು ಕಳಿಸಿದ್ದಾರೆ. ನಾನ್ ವೆಜ್ ಸ್ಟ್ರೀಮ್ಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ಅದೇ ನಾನು ಹೇಳ್ದಂಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಬಿಕಾಸ್ ಸೂರಜ್ ಶೆಟ್ಟಿ ಅವ್ರದ್ದು ಮೂವಿ ಅಲ್ಲ, ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ಗಿಂತ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ನಮಗಂತೂ ತುಂಬ ನಗಡಿ ಸಾಕಾಯಿತು. ಸೆಕೆಂಡ್ ಹಾಫ್ ತುಂಬ ಇಂಟೆನ್ಸ್ ಇದೆ. ಅಥರ್ವ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್. ಆ್ಯಂಡ್ ಈವನ್ ಹೀರೋಯಿನ್ ಆಗಿರ್ಬೋದು, ಪ್ರಕಾಶ್ ಪಾಂಡೇಶ್ವರ್ ಸರ್ ಆಲ್ಸೋ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್. ಎವ್ರಿಬಡಿ ಹ್ಯಾಸ್ ಟು ಸಿ ದಿಸ್ ಮೂವಿ. ಕಂಪ್ಲೀಟ್ ಎಂಟರ್ಟೈನ್ಮೆಂಟು, ಪಕ್ಕ ಪೈಸಾ ವಸೂಲು ಮೂವಿ. ಹೀರೋಸ್ ಅಥರ್ವ, ಪ್ರಕಾಶ್ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಷನ್ ಸೂಪರ್ ಆಗಿದೆ. ಕಂಪ್ಲೀಟ್ ಬ್ಲಾಕ್ ಬಾಸ್ಟರ್ 100%, 100 ಡೇಸ್ ಪಕ್ಕ. ಚೆನ್ನಾಗಿತ್ತು, ಗುಡ್ ಎಂಟರ್ಟೈನಿಂಗ್, ಚೆನ್ನಾಗಿ. ಮೂವಿ ತೋಡ್ ಪಂಡ ಸೂರಜನ ಮೂವಿ ತೋಡು ನಾನ್ ವೆಜ್ ಸೂಪರ್ ಮೂವಿ. ಫ್ಯಾಮಿಲಿ ಫ್ರೆಂಡ್ಸ್ ಬತ್ತಿದ ಈ ಮೂವಿನ ತುಲೆ ಮಸ್ತ್ ಎಡ್ಡೆ ಮೂವಿ ಉಂಟು.